ಸ್ಟಾರ್ಟರ್ಲ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಸಿಟಿ ಕಡೆ ಬಂದರೆ ಸ್ಕ್ಯಾನಿಂಗ್ ಒಂದಿತ್ತು. ಅವರು ತುಂಬ ದಿವಸದಿಂದ ಕಾಲ್ ಮಾಡ್ತಾ ಇದ್ರು. ಏನಂತ ಪ್ರಾಬ್ಲಮ್ ಅಂದರೆ ಅಪಾರ್ಟ್ಮೆಂಟಲ್ಲಿ ನೀರು ಬರ್ತಾಯಿಲ್ಲ ನಮ್ಮದು ಅಂತಂದರು. ಬಂದು ನೋಡಿ ಸ್ಕ್ಯಾನಿಂಗ್ ಮಾಡಿದೆ, ಮೋಟ್ರ್ ಒಳಗಡೆ ಇತ್ತು, ಬಟ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದು. ಅವ್ರು ಏನು ಹೇಳಿದ್ರು ಅಂದರೆ, ಅಣ್ಣ ನೀವು ಬೋರ್ಗಡೆನೇ ಬಂದು ಮಾಡಬೇಕು, ಬಂದುಬಿಡ್ರಿ ಡೈರೆಕ್ಟ್. ಇಲ್ಲ ಸರ್ ನಾವು ಒಂದ್ಸರಿ ಸ್ಪಾಟ್ ವಿಸಿಟ್ ಮಾಡಿ ಮತ್ತೆ ಬರ್ತೀನಿ ಅಂದೆ. ನೋಡಿ ಮೋಟ್ರ್ ಕಾಣಿಸ್ತಾ ಇದೆ, ಬಟ್ ನೀರೇ ಇಲ್ಲ ಅಂತ ಅಂದಿರಂತೆ. ಬಂದು ಮತ್ತೆ ನಾನು ಮೋಟ್ರೆಲ್ಲ ಚೆಕ್ ಮಾಡಿ ರನ್ ಮಾಡಿದ್ದೀನಿ. ರನ್ ಮಾಡಿ ನೋಡಿ ಅವರೇ ಸಾಹೇಬರು, ನೋಡಿ ಅವ್ರದ್ದೇ ಕಾರ್ಗಳೆಲ್ಲ ಇವು, ಸ್ವಂತ ಕಾರ್ಗಳಂತ ಇರಲಿ. ಬಟ್ಟು ನೋಡಿ ಮೋಟ್ರೆಲ್ಲ ನಾವು ಸ್ಕ್ಯಾನ್ ಮಾಡಿ 800 ಅಡಿವರೆಗೂ ಸ್ಕ್ಯಾನ್ ಮಾಡಿ ಏನು ಪ್ರಾಬ್ಲಮ್ ಎಲ್ಲ ಚೆಕ್ ಮಾಡಿದೆ. ನೀರೇ ಇಲ್ಲ ಅಂದ್ಬಿಟ್ಟು ಅವರು ಟ್ಯಾಂಕರಲ್ಲಿ ಹೊಡ್ಸ್ಕೊತಾ ಇದ್ರು. ಹಂಗಾಗಿ ಚೆಕ್ ಮಾಡಿ ನೋಡಿ ಸರ್ ನಾನು ಏನಾಗಿದೆ ಅಂತ ಪ್ರಾಬ್ಲಮ್ ಚೆಕ್ ಮಾಡಿ ಮತ್ತೆ ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ ಅಂದ್ಬಿಟ್ಟು ಇದು ಮಾಡಿದೆ. ನೋಡಿ ಹೊರಗಡೆಯಿಂದ ಕರ್ಕೊಂಡ್ಬಂದಿದ್ದೀನಿ ನಾನು. ಇವ್ರು ಇಡೋಕ್ಕೆ ನನಗೆ ಕಷ್ಟ ಆಯಿತು. ಬಂದಿದ್ದಾರೆ, ಬಂದರು, ಹೇಳ್ದಂಗೆ ಬಂದಿದ್ದಾರೆ. ಬೆಳಗ್ಗೆ ಬಂದು ಅವರೇ ಬಂದು ಎಲ್ಲ ಚೆಕ್ ಮಾಡಿದ್ದಾರೆ. ನನಗೆ ಈ ಪ್ರಾಬ್ಲಮ್ಮು ನೀರು ನಾವು ದಿವಸ ನಮ್ಮ ಅಪಾರ್ಟ್ಮೆಂಟಲ್ಲಿ 5, 6, 7 ಟ್ರಕ್ಕಿಂದ ನೀರು ತರ್ಸ್ಕೊಂಡು ಸಾಕಾಗೋಗ್ಬಿಟ್ಟಿದೆ. ಆ ನೀರು ಹೆಂಗೆ ಬರುತ್ತೋ ಏನೋ ಅದು ಗೊತ್ತಿಲ್ಲ. ನೀರೇ ಇಲ್ಲ, ಬೋರ್ಡ್ ಡ್ರೈ ಅಂತ ಇದೆಲ್ಲ ಹೇಳ್ಕೊಂಡು ತಿರುಗ್ತಾಯಿದ್ರು. ಇವರು ಬಂದು ಸ್ಕ್ಯಾನಿಂಗ್ ಮಾಡಿ ನೀರಿದೆ, ನೀರು ಬೋರ್ಡ್ ಅಂತೆಲ್ಲ ತೊಂದರೆ, ನೀರು ಬರ್ತಾ ಇದೆ, ನೀರು ಬರ್ತಾ ಇದೆ, ನಿಮ್ಮದು ಮೋಟ್ರ್ ಪ್ರಾಬ್ಲಮ್ ಇದೆ, ನಿಮ್ಮ ಪೈಪ್ ಪ್ರಾಬ್ಲಮ್ ಇದೆ, ಅದನ್ನು ಫಸ್ಟ್ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮೋಟ್ರ್ ತೆಗೆದುಕೊಟ್ಟು ಅವರೇ ರೆಡಿ ಮಾಡ್ಕೊಳ್ತಾರಂತೆ. ಮೋಟ್ರ್ ತೆಗೆದ ಮೇಲೆ ಮತ್ತೆ ಸ್ಕ್ಯಾನಿಂಗ್ ಮಾಡಿ ಇನ್ನೇನು ಇಂಪ್ರೂವ್ ಮಾಡಬೇಕು ಅಂತಲೂ ನಮಗೆ ಭರವಸೆ ಕೊಡ್ತಾ ಇದ್ದಾರೆ. ಅವ್ರ ಭರವಸೆ ನಾವು ಒಪ್ತಾ ಇದ್ದೀನಿ, ಅವ್ರನ್ನ ನಂಬಿದ್ದೀನಿ. ನಾನು ನಂಬಿರೋದ್ರ ಜೊತೆಗೆ ಎಲ್ಲರೂ ಅವ್ರನ್ನ ದಯವಿಟ್ಟು ನಂಬಿ ಅಂತೇಳಿ ಅವ್ರಿಗೂ ಕಾಲಕಾಶ. ಒಬ್ಬೇ ಮನುಷ್ಯ, ಅರ್ಜುನನೂ ಅವರೇ, ಸಾರಥಿನೂ ಅವರೇ, ಕೃಷ್ಣನೂ ಅವರೇ ಆಗಿಬಿಟ್ಟಿದ್ದಾರೆ. ನನಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ಈ ಸರ್ವಿಸ್. ಓಕೆ, ಥ್ಯಾಂಕ್ ಯು ಸರ್. ಬಲ್ಲ ಓಕೆ.